ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಡೌಟ್ ಮತ್ತು ಕ್ವಶನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಆನ್ಸರ್ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಈ ಒಂದು ಕ್ವಶನ್ನ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದೊಂದು ಕ್ಯಾಟಗರಿನಲ್ಲಿ ಜಾಸ್ತಿ ಟಾಪಿಕ್ಸ್ ಇರುತ್ತೆ, ಜಾಸ್ತಿ ನಿಮಗೆ ವಿಡಿಯೋ ಮಾಡೋಕ್ಕೆ ಟಾಪಿಕ್ಸ್ ಸಿಗುತ್ತೆ. ಒಂದೊಂದು ಕ್ಯಾಟಗರಿನಲ್ಲಿ ಸ್ವಲ್ಪ ಸಿಗುತ್ತೆ. ಸ್ವಲ್ಪ ಟಾಪಿಕ್ಸ್ ಕವರ್ ಮಾಡಿದಾದಮೇಲೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಗೊತ್ತಾಗ್ತಿರಲ್ಲ. ಅದಕ್ಕೋಸ್ಕರ ಭಾಳಷ್ಟು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅದೇ ಟಾಪಿಕ್ನ ಮತ್ತೆ ಮತ್ತೆ ವೀಡಿಯೋ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಚಾನಲ್ನೇ ತಗೊಳ್ಳಿ. ಇದರಲ್ಲಿ ನಾನು ಒಂದು ಟಾಪಿಕ್ ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ರಿಲೇಟೆಡ್ 2 ವೀಡಿಯೋ ಮಾಡಿದ್ದೀನಿ, ಮತ್ತು ಅಡ್ರೆಸ್ ವೆರಿಫಿಕೇಷನ್ ರಿಲೇಟೆಡ್ 2 ವೀಡಿಯೋ ಮಾಡಿದ್ದೀನಿ, ಮತ್ತು US ಟ್ಯಾಕ್ಸ್ ರಿಲೇಟೆಡ್ 2 ವೀಡಿಯೋ ಮಾಡಿದ್ದೀನಿ. ಒಂದೇ ಟಾಪಿಕ್ನ 2-3 ವೀಡಿಯೋ ಮಾಡ್ತಾಯಿದ್ವಿ. ಈ ಥರ ನಾನು ಮಾಡಿದ್ದೀನಿ. ಬೇರೆ ಚಾನಲ್ನಲ್ಲೂ ಕೂಡ ಈ ಥರ ಮಾಡ್ತಾ ಇರ್ತಾರೆ. ಸೇಮ್ ಟಾಪಿಕ್ ಇರುತ್ತೆ, ವೀಡಿಯೋ ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಈಗ ನಾನು ಮಾಡಿದೆ ಅಂದರೆ ನೆಕ್ಸ್ಟ್ ಇನ್ನೂ ಒಂದು 6 ಮಂತ್ 1 ಇಯರ್ ಬಿಟ್ಟು ಮತ್ತೆ ಅದೇ ಟಾಪಿಕ್ ಮೇಲೆ ವೀಡಿಯೋ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಕ್ವಶನ್ ಕೇಳಿದರು, ಒಂದೇ ಟಾಪಿಕ್ ಮೇಲೆ ವೀಡಿಯೋ ಮಾಡ್ಬೋದಾ ಮತ್ತೆ ಅಂತೇಳಿ ಕೇಳಿದರು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಕೆಲವೊಂದು ಕ್ಯಾಟಗರಿ ಇರುತ್ತೆ, ಟೆಕ್ ರಿಲೇಟೆಡ್ ಕ್ಯಾಟಗರಿ ಇರುತ್ತೆ, ಮತ್ತು ಗ್ಯಾಡ್ಜೆಟ್ಸ್ ರಿವ್ಯೂ, ಮೊಬೈಲ್ ರಿವ್ಯೂ, ಆ ಥರ ಕ್ಯಾಟಗರಿ ಇತ್ತು ಅಂತಂದರೆ ಅವ್ರಿಗೆ ಜಾಸ್ತಿ ಟಾಪಿಕ್ಸ್ ಸಿಗುತ್ತೆ, ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಒಂದು ಅನುಕೂಲ ಇರುತ್ತೆ. ಆದರೆ ನಮ್ಮಂಥ ಯೂಟ್ಯೂಬ್ ರಿಲೇಟೆಡ್ ಅಂದರೆ ಸ್ವಲ್ಪ ಟಾಪಿಕ್ಸ್ ಇರುತ್ತೆ. ಆ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ ತಕ್ಷಣ ಮತ್ತು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಬೇಕು ಅಂತಂದರೆ ಟಾಪಿಕ್ಸ್ ಎಲ್ಲ ಸಿಗಲ್ಲ. ಆಗಲೇ ಕವರ್ ಮಾಡಿರ್ತೀವಿ ಆಲ್ಮೋಸ್ಟ್. ಮತ್ತು ಯೂಟ್ಯೂಬ್ ಅಪ್ಡೇಟ್ ಏನಾದರೂ ಬಂದರೆ ಅದ್ರ ರಿಲೇಟೆಡ್ ಮಾಡ್ಬೋದು, ಆ್ಯಡ್ಸೆನ್ಸ್ ಅಪ್ಡೇಟ್ ಬಂದರೆ ಅದ್ರ ರಿಲೇಟೆಡ್ ಮಾಡ್ಬೋದು. ಆದರೆ ಜಾಸ್ತಿ ಟಾಪಿಕ್ಸ್ ಎಲ್ಲ ಕವರ್ ಮಾಡಿರ್ತೀವಿ ಆಗಲೇ, ಮತ್ತು ಜಾಸ್ತಿ ಟಾಪಿಕ್ಸ್ ಸಿಗಲ್ಲ. ಅದಕ್ಕೋಸ್ಕರ ಭಾಳಷ್ಟು ಜನ ಈ ಥರ ಅದೇ ಟಾಪಿಕ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಎಷ್ಟು ಬಾರಿ ಆದರೂ ನೀವು ಮಾಡ್ಬೋದು ಒಂದೇ ಟಾಪಿಕ್ನ, ಏನೂ ಪ್ರಾಬ್ಲಮ್ ಆಗಲ್ಲ. ಫ್ರೆಂಡ್ಸ್, ಈಗ ನಿಮ್ಮ ಕ್ಯಾಟಗರಿ ಯಾವುದಿದೆ ಅದರಲ್ಲಿ ಜಾಸ್ತಿ ಟಾಪಿಕ್ ಸಿಗ್ತಾಯಿತ್ತು ಅಂತಂದರೆ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ಸಿಗ್ತಾ ಇರಲಿಲ್ಲ ಅಂದರೆ, ನಿಮಗೆ ಟೈಮ್ ಸಿಗಲಿಲ್ಲ, ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನಿಸ್ತಾ ಇತ್ತು ಅಂತಂದರೆ, ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಟಾಪಿಕ್, ಯಾವುದು ಈಸಿ ಅನಿಸ್ತಾ ಇರುತ್ತೆ ಆ ಟಾಪಿಕ್ನ ಮತ್ತೆ ವೀಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.